ಈಗ ಹೊಸದಾಗಿ ಸಾಕಬೇಕು ಅನ್ನೋರ್ಗೆ ನಾವು ಫಸ್ಟ್ ಹೇಳೋದು ಏನು ಇಷ್ಟಪಡ್ತೀವಿ ಅಂದರೆ ಸುಮ್ಮನೆ ಈಗ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇದರಲ್ಲಿ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಟ್ರೈನಿಂಗ್ಗಳು ಕಂಡಕ್ಟ್ ಮಾಡಿ ಒಬ್ಬ ಪರ್ಸನ್ಗೆ 10 ಬಾಕ್ಸ್ವರೆಗೂ ಪ್ರೊವೈಡ್ ಮಾಡ್ತಾರೆ. ಬಟ್ 10 ಯಾರು ಸಾಕಬಾರ್ದು. ನಾಲೆಡ್ಜ್ ತುಂಬ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿದ್ದಾರೆ ಅಂದರೆ 10 ಕೈ ಹಾಕ್ಬೇಕು. ಇಲ್ಲ ನಾನು ಹೊಸಬ ಅಂದರೆ 1 ಇಲ್ಲ 2 ಬಾಕ್ಸಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಅದ್ರ ಬಗ್ಗೆ ಫಸ್ಟ್ ನಾವು ಇನ್ವಾಲ್ವ್ ಆಗಿ ಅದು ಜೇನು ಹೆಂಗಿದೆ, ಹೆಂಗೆ ವರ್ಕ್ ಮಾಡುತ್ತೆ, ನಾವು ಹೆಂಗೆ ಮೇಂಟೈನ್ ಮಾಡ್ಬೇಕು ತಿಳ್ಕೊಂಡು ಆಮೇಲೆ ಮಲ್ಟಿಪಲ್ ಮಾಡ್ತಾ ಹೋಗ್ಬೇಕು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಇದು ನೀವು ಸಾಕಿರೋ ಜೇನು ಯಾವ್ದು ಸರ್? ಇದು ತುಡುವೆ ಅಂತ. ತುಡುವೆ ಜೇನು ಎಷ್ಟು ತಿಂಗಳ ಸರ್? ನೀವು ಎಷ್ಟು ತಿಂಗಳಿಂದ ಮಾಡ್ತಾ ಇದ್ದೀರಾ? ಎಷ್ಟು? ಇದು ಈಗಿನ 3 ತಿಂಗಳು ಕಂಪ್ಲೀಟ್ ಆಯ್ತು ಸರ್. ನಾವು ಅಷ್ಟೇ ನಮಗೆಲ್ಲ ಈಗ ಟ್ರೈನಿಂಗ್ ತಗೊಂಡು ಮತ್ತು ಹಾರ್ಟಿಕಲ್ಚರ್ ಇದರಲ್ಲಿ ಫಂಡ್ ಇತ್ತು. ಆ ಟೈಮು ನಮಗೆ ಆ ಸ್ಕೀಮಲ್ಲಿ ತೊಗೊಂಡಿದ್ದು 4 ಬಾಕ್ಸ್. ನಮಗೆ ಹ್ಯೂಮನ್ ಫ್ರೆಂಡ್ಲಿ ಹೆಜ್ಜೆನಿದು. ಈಗ ಹೆಜ್ಜೆನು ಭಾಳ ರಾಂಗ್ ಅದು. ಸಾಕಲಿಕ್ಕೆ ಎಂಥವ್ರಿಗೂ ಸಾಕಕ್ಕೆ ಆಗೋದೇ ಇಲ್ಲ. ತುಡುವೆ ಹೆಜ್ಜೆನು ನಮಗೆ ಸಾಕಲಿಕ್ಕೆ ಯೋಗ್ಯ. ಇದು ಸ್ವಲ್ಪ ಅಡ್ಜಸ್ಟಬಲ್ ಆಗಿಬಿಟ್ಟು ನಮಗೆ ಪಾಲಿನೇಷನ್ಗೆ ಅದಕ್ಕೆಲ್ಲ ಒಳ್ಳೆ ಬೆಸ್ಟ್ ಇದು. ಈ ತುಪ್ಪ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆಗಿರ್ಬೋದು ನಮಗೆ, ಅದಕ್ಕೆ ಬೆಸ್ಟ್ ಇದು ತುಡುವೆ ಹೆಜ್ಜೆನು. ಅಂದರೆ ಇದರಲ್ಲೇ ಮತ್ತು ಮೊಜೆಂಟಿ ಅಂತ ಬರುತ್ತೆ, ಅದು ತುಂಬ ಚಿಕ್ಕದು. ಬಟ್ ಅದು ಚಿಕ್ಕ ಫ್ಲವರ್ಸ್ ಎಲ್ಲ ಜಾಸ್ತಿ ಸಣ್ಣ ಸಣ್ಣ ಫ್ಲವರಿಂಗ್ ಕ್ರಾಪ್ಸ್ ಇರುತ್ತಲ್ಲ, ಅದು ಜಾಸ್ತಿ ಯೂಸ್ ಮಾಡ್ತಾರೆ. ಅದ್ರಲ್ಲಿ ತುಪ್ಪ ಎಲ್ಲ ಕಡಿಮೆ. ಬಟ್ ತುಡುವೆ ಜನ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇದರಲ್ಲಿ ನಮಗೆ ತುಪ್ಪ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಹೆವಿ ತುಪ್ಪ ಸಿಗುತ್ತೆ ನಮಗೆ. ಅದಕ್ಕೆ ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಸಿಕ್ಬಿಡ್ತು ಅಂದರೆ ನಮಗೆ ಒಂದು ವರ್ಷದ ಸೀಸನ್ಗೆ ಕರೆಕ್ಟಾಗಿ ಕಂಟಿನ್ಯೂಸ್ ಫ್ಲವರಿಂಗ್ ಸಿಕ್ಬಿಟ್ರೆ ಸೀಸನ್ ವೈಸು 7-8 kg ವರೆಗೂ ತೆಗಿಬೋದು ಅಂತ ಹೇಳ್ತಾರೆ. ನಾವು ನಾರ್ಮಲ್ಲಾಗಿ ಇಲ್ಲಿ ನಮ್ಮ ಏರಿಯಾದಲ್ಲಿ 3-4 kg ಅಂತ ಆವ್ರೇಜಾಗಿ ಇದರಲ್ಲಿ ತುಪ್ಪ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಒಂದು ಬಾಕ್ಸ್ಗೆ. ಇದು ಅದರಲ್ಲಿ 8 ಫ್ರೇಮ್ ಬಾಕ್ಸ್. ಇದು 8 ಫ್ರೇಮ್ಸು. ಇದು 8 ಫ್ರೇಮ್ಸ್ ಬರುತ್ತೆ. ಇದು ಡಿಪಾರ್ಟ್ಮೆಂಟಲ್ಲೆಲ್ಲ ಇದು ISI ಫ್ರೇಮ್ ಅಂತಾರೆ. ಇದು ಕೊಡೋದಲ್ಲ ಆಲ್ಮೋಸ್ಟ್ ಅಲ್ಲಿ 8 ಫ್ರೇಮ್. 8 ಫ್ರೇಮ್ ಇದೆ ಅಂದರೆ ಇಲ್ಲಿ ಮೇಲ್ಗಡೆ 5 ಇಲ್ಲ 6 ಫ್ರೇಮ್ ಅಷ್ಟೇ ಕೊಡ್ತೀವಿ. ಯಾಕಂದ್ರೆ 8 ಕೊಟ್ರೆ ತುಪ್ಪ ಜಾಸ್ತಿ ಕಟ್ಟಲ್ಲ. ಕ್ಲೀನಾಗೆ ತೆಳ್ಳಗೆ ಬಂದ್ಬಿಡುತ್ತೆ ಫ್ರೇಮ್ ಒಟ್ಟು ಸೈಜ್ ಬಂದ್ಬಿಟ್ಟು. ಅದಕ್ಕೋಸ್ಕರ ಈ ರೀತಿ ಗ್ಯಾಪ್ ಕೊಟ್ಟಾಗ ಕರೆಕ್ಟ್ ಈಕ್ವಲ್ ಆಗಿ ಎಲ್ಲ ದಪ್ಪ ಕಟ್ಟುತ್ತೆ. ಇದರಲ್ಲಿ ಖಾಲಿ ಅದು ಈಗ ಕೊಟ್ಟಿರೋದು ಈಗ ಮೊನ್ನೆ ಎಲ್ಲ ಈಗೆಲ್ಲ ಕೂತಿದಾವ. ಈಗ ನೆಕ್ಸ್ಟ್ ಇದು ಸ್ಟಾರ್ಟ್ ಮಾಡುತ್ತೆ ಇಲ್ಲಿ. ಈಗ ಇದಕ್ಕೆ ಮತ್ತೆ ಹೊಸ ಡಬ್ಬಿ ಕೊಟ್ಟಿದೆ. ಇದು ಮದರ್ ಚೇಂಬರು. ಇದು ಮದರ್ ಚೇಂಬರ್. ಇದರಲ್ಲಿರೋ ತುಪ್ಪ ನಾವು ಯಾರು ಮುಟ್ಟೋದೇ ಇಲ್ಲ. ಇದು ಅವುಗಳು ಫ್ಯಾಮಿಲಿಗೋಸ್ಕರ. ಇದು ನಮ್ಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ ಅಷ್ಟೇ. ಇದು ನಮಗೆ ಇದು ತುಪ್ಪ ಸೀಸನ್ ಸ್ಟಾರ್ಟ್ ಇನ್ಮೇಲೆ ಜನವರಿಯಿಂದ ಸ್ಟಾರ್ಟ್. ಮಳೆಗಾಲ ಬರುವವರೆಗೂ ನಮಗೆ ತುಪ್ಪ ಅವು ಸ್ಟೋರ್ ಮಾಡ್ತಾ ಹೋಗ್ತವೆ. ಈ ನೆಕ್ಸ್ಟ್ ಯಾಕಂದ್ರೆ ಅವು ನೆಕ್ಸ್ಟ್ ಮಳೆಗಾಲ ಬಂದಾಗ ಅವಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಅವಾಗ ಫುಡ್ ಸರಿಯಾಗಿ ಸಿಗಲ್ಲ ಮಳೆಗಾಲದಲ್ಲಿ. ಅವಾಗ ಅವುಗಳು ಸೇಫ್ಟಿಗೋಸ್ಕರ ಅವು ಫುಡ್ ಸ್ಟೋರ್ ಮಾಡ್ತಾ ಹೋಗ್ತವೆ ಮೇಲ್ಗಡೆ ಸೂಪರಲ್ಲಿ. ನಾವು ಅವನ್ನ ಎಕ್ಸ್ಟ್ರಾಕ್ಟ್ ಮಾಡ್ದಂಗೆ ಅವು ಸ್ಟೋರ್ ಮಾಡ್ತಾನೆ ಹೋಗ್ತಾವೆ ಕಂಟಿನ್ಯೂಸ್. ಅಷ್ಟು ಹೊರಗೆ ಹೋಗಿರೋವೆಲ್ಲ ಬರಕ್ ಸ್ಟಾರ್ಟ್ ಮಾಡ್ತಾವೆ. ಸುತ್ತಾ ಇರ್ತಾವೆ ಇಲ್ಲೇ ಅಷ್ಟು ಬರ್ತಾವ ಸಂಜೆ ಮುಂದ್ಗಡೆ. ಅವಾಗ ನಾವಿಲ್ಲಿ ಓಡಾಡ್ತಿರ್ತೀವಿ ಮಾಮೂಲಿ, ಏನು ತೊಂದರೆ ಕೊಡಲ್ಲ. ಅಂದ್ರೆ ಈ ಹೊರಗೆ ಏನು ಹೋಗ್ತಾವಲ್ಲ ಸರ್, ಹಂಗೇನು ಓಡೋಗಲ್ಲ? ಇಲ್ಲ ಹೋಗಲ್ಲ. ಈಗ ಆಕ್ಚುಲಿ ಈ ಸ್ಪೇಸಿಸ್ ಐತ್ರಲ್ಲ ಜೇಮ್ದು, ಅದು ಈಗ ಇದ್ರದ್ದು ಫ್ಯಾಮಿಲಿ ನೇಚರ್ ಬೇರೆ. ಈಗ ಈ ಬಾಕ್ಸ್ ಅಲ್ಲಿ ಇರೋ ಹುಳ ನೀವು ತಗೊಂಡೋಗಿ ಆ ಬಾಕ್ಸಿಗೆ ಬಿಟ್ರೆ ಯಾವ ಕಾರಣಕ್ಕೆ ಅಲ್ಲಿರಲ್ಲ. ಇದೇ ಬಾಕ್ಸ್ಗೆ ಬರುತ್ತೆ. ಇಲ್ಲ ಹೊರಗಡೆ ಹೋಗ್ಬಿಟ್ಟು ಅದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಸಾಯುತ್ತೆ ಹೊರತು ಇನ್ನೊಂದ್ ಕಡೆ ಹೋಗಿ ಅಡ್ಜಸ್ಟ್ ಆಗಲ್ಲ. ಈ ತೋಟದಲ್ಲಿ ಸಾಕಿದ್ರೆ ಏನೇನು ಅನುಕೂಲ ಐತೆ ಸರ್? ಪಾಲಿನೇಷನ್ ಚೆನ್ನಾಗುತ್ತೆ. ಮೇನ್ ಪಾಲಿನೇಷನ್ ನಮ್ಗೆ ಚೆನ್ನಾಗುತ್ತೆ ಇದರಿಂದ ತೋಟದಲ್ಲಿ ಮಾಡೋದು. ಇದು ಬೇರೆ ಎಲ್ಲ ನೋಡಿದಿಲ್ಲ, ಅಡಿಕೆ ಈಲ್ಡ್ ಕೂಡ ಚೆನ್ನಾಗೈತೆ ಅಂತ. ಅಂತಲ್ಲ ನಮ್ಗೆ ಕೆಲವೊಂದು ಈಗ ಆಲ್ಮೋಸ್ಟ್ ಆಲ್ ಹೈಬ್ರಿಡ್ ವೆರೈಟೀಸ್ ಬಿಟ್ಟು ಕೆಲವೊಂದು ತಳಿಗಳು ಬಿಟ್ಟು ಅವು ಸೆಲ್ಫ್ ಪಾಲಿನೇಟೆಡ್. ಉಳಿಕಿದ್ದೆಲ್ಲವಕ್ಕೂ ಮ್ಯಾಂಗೋ ಅವಕ್ಕೆಲ್ಲ ಕಂಪಲ್ಸರಿ ಪಾಲಿನೇಷನ್ ಬೇಕೇ ಬೇಕು. ಪಾಲಿನೇಷನ್ ಆದ್ರೇ ಅದು ಈಲ್ಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗೋದು. ಪಾಲಿನೇಷನ್ ಆಗಲಿಲ್ಲ ಅಂದಾಗ ನಮ್ಗೆ ಈಲ್ಡ್ ಡೌನ್ ಆಗ್ತಾವೆ. ಅದಕ್ಕೆ ಜೇನೇ ನಮಗೆ ಪಾಲಿನೇಷನ್ ವಿಚಾರದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಜೇನು. ಅದು ಬಿಟ್ಟರೆ ಕೆಲವೊಂದು ಚಿಟ್ಟೆ ಜಾತಿ ದೊಡ್ಡ ದೊಡ್ಡ ಪತಂಗಗಳು ಬರ್ತಾವಲ್ಲ, ಅವು ಕೂಡ ನಮ್ಮ ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತವೆ. ಸಾಕ್ತಾ ಇದ್ದಾರೆ ನಿಮಗೇನು ಕಚ್ಚಲ್ವಾ? ಕಚ್ಚಿದಾವೆ. ಈಗ ಹಿಂಗೆ ಅಂದ್ರೆ ಈಗ ಮಾಮೂಲಿ ಓಡಾಡ್ಬೇಕಾರೆ ಏನು ತೊಂದರೆ ಕೊಡಲ್ಲ. ಬಟ್ ಈಗ ನಾವು ಈಗ ಇನ್ನೊಬ್ರ ಮನೆಗೆ ಹೋದಾಗ ಯಾರು ನೀನು ಹಿಂಗೆ ಅಂತ ಕೇಳ್ತೀವಲ್ಲ, ಹಂಗೆ ಈಗ ಬಾಕ್ಸ್ ಹತ್ರ ಬಂದು ನಾವು ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ಅವು ನಮ್ಮ ಮೇಲೆ ಅಟ್ಯಾಕ್ ಮಾಡೋದು. ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಅಟ್ಯಾಕ್ ಮಾಡಲ್ಲ. ಸುಮ್ಮನೆ ಬಾಕ್ಸ್ ಡಿಸ್ಟರ್ಬ್ ಮಾಡೋದು
ನಮಗೆ ಅಲ್ಲಾಡ್ಸೋದು ಹೆಂಗ್ ಬೇಕಂಗೆ ತೆಗಿಯೋದು ಮಾಡಿದಾಗ ಹಾಂ ಹಾಂ ಯಾರೋ ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಅಂತಂದೇಳಿ ಅವಾಗ ನಮಗೆ ಚುಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇಂಪ್ರೂವ್ ಆಗುತ್ತೆ. ಅದೊಂಥರ ವ್ಯಾಕ್ಸಿನ್ ಕೊಟ್ಟಂಗೆ ನಮ್ಗೆ ಒಂದು ಎರಡು ಕಚ್ಚಿದ್ರೆ. ಯಾಕಂದ್ರೆ ಹಾಂ ಹಾಂ ಅದೇನು ನಮಗೆ ನೆಕ್ಟರ್ ಪೋಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ ಬರ್ತಾವಲ್ಲ, ಅದನ್ನ ಫೀಡಿಂಗ್ ಕೊಟ್ಟಾಗ ಅದೊಂಥರ ಮೆಡಿಸಿನಲ್ ಪ್ರಾಪರ್ಟಿ ಇದು, ನಮ್ಗೆ ಹೆಲ್ತ್ಗೂ ಒಳ್ಳೇದಿದೆ. ಕರೆಕ್ಟ್. ಹಾಂ ಹಾಂ. ಅಂದರೆ ಒಂದು ದಿವಸಕ್ಕೆ ಎಷ್ಟು ಕಿಲೋಮೀಟರ್ ಸಂಚಾರ ಮಾಡ್ತಾ ಅಂತಂದ್ರೆ? ಎರಡು ಮಾಮೂಲಿ 1.5-2 ಕಿಲೋಮೀಟರ್ ಅಂತೂ ನಾರ್ಮಲ್ ಸಂಚಾರ ಮಾಡ್ತಾವೆ. ನಮಗೆ ಟ್ರೈನಿಂಗಲ್ಲಿ ಹೇಳಿದ್ದು. ಹಾಂ ಹಾಂ ಹಾಂ. ಇದಕ್ಕೆ ಈಗ ಬೇರೆ ರೈತರು ಈ ಥರ ಜೇನು ಸಾಕ್ಬೇಕಂದ್ರೆ ಅವ್ರು ಏನನ್ನು ಪದ್ಧತಿ ಅಂದ್ರೆ ಈಗ ಕೆಲವೊಬ್ರು ಈಗ ಹೊಸದಾಗಿ ಸಾಕ್ಬೇಕು ಅನ್ನೋರ್ಗೆ ನಾವು ಫಸ್ಟ್ ಹೇಳೋದು ಏನು ಇಷ್ಟಪಡ್ತೀವಿ ಅಂದರೆ, ಸುಮ್ಮನೆ ಈಗ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇದರಲ್ಲಿ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಟ್ರೈನಿಂಗ್ಗಳು ಕಂಡಕ್ಟ್ ಮಾಡಿ ಒಬ್ಬ ಪರ್ಸನ್ಗೆ 10 ಬಾಕ್ಸ್ವರೆಗೂ ಪ್ರೊವೈಡ್ ಮಾಡ್ತಾರೆ. ಬಟ್ 10 ಯಾರು ಸಾಕಬಾರ್ದು. ಅವ್ರಿಗೆ ನಾಲೆಡ್ಜ್ ಇದ್ದು ತುಂಬ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿದ್ದಾರೆ ಅಂದರೆ 10 ಕೈ ಹಾಕ್ಬೇಕು. ಇಲ್ಲ ನಾನು ಹೊಸಬ ಅಂದರೆ 1 ಇಲ್ಲ 2 ಬಾಕ್ಸಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಅದ್ರ ಬಗ್ಗೆ ಫಸ್ಟ್ ನಾವು ಇನ್ವಾಲ್ವ್ ಆಗಿ ಅದೇ ಜೇನು ಹೆಂಗಿದೆ, ಹೆಂಗೆ ವರ್ಕ್ ಮಾಡುತ್ತೆ, ನಾವು ಹೆಂಗೆ ಮೇಂಟೈನ್ ಮಾಡ್ಬೇಕು ತಿಳ್ಕೊಂಡು ಆಮೇಲೆ ಮಲ್ಟಿಪಲ್ ಮಾಡ್ತಾ ಹೋಗ್ಬೇಕು. ಸ್ಟಾರ್ಟಿಂಗ್ ಅತ್ತೊಂದು ಸುಮಾರು ಜನ ಫೇಲ್ಯೂರ್ ಆಗಿದ್ದಾರೆ. ಯಾಕಂದ್ರೆ ಅದು ಹೆಂಗೆ ಮೇಂಟೈನ್ ಮಾಡ್ಬೇಕು ಏನು ಈಗ ಗೊತ್ತಾಗಲ್ಲ. ಅದು ಹೋಗ್ತಾ ಈ ಮಂತು ನಾವು ವೀಕ್ಲಿ 2 ಟೈಮ್ಸ್ ಕಂಪಲ್ಸರಿ ಅಬ್ಸರ್ವ್ ಮಾಡಲೇಬೇಕು. ಜನವರಿ ತಿಂಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆದಾಗ ಮೊಟ್ಟೆ ಇಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಒಂದು ಕುಟುಂಬ ಜೇನು ರಾಣಿ ಜೇನು ಇರುತ್ತಲ್ಲ, ಒಂದು ಫ್ಯಾಮಿಲಿ ಡಿವೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ. ಅದು ಬಿಟ್ಬಿಟ್ಟು ಪಾಪ್ಯುಲೇಷನ್ ಜಾಸ್ತಿ ಆದಾಗ ಅದನ್ನ ನಾವು ಅದೇನು ಏನು ಮಾಡ್ಬೋದು ಅಂದರೆ ಡಿವೈಡ್ ಮಾಡ್ಕೋಬೋದು. ಇನ್ನೊಂದು ಬಾಕ್ಸ್ ತೊಗೊಂಬಂದ್ಬಿಟ್ಟು ನಾವೇ ಡಿವೈಡ್ ಮಾಡ್ಕೋಬೋದು. ಮತ್ತು ಜಾಸ್ತಿ ಬಾಕ್ಸ್ ಆದಾಗ ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಆರ್ಟಿಕಲ್ಚರಲ್ ಆದರೆ ನಮಗೆ ಜನರಲ್ ಅವ್ರಿಗೆ 1125 ರೂಪಾಯಿ ಡಿ ಡಿ ಇದೆ. ಬಿಟ್ಟು ಇದು ನಾವು ಹೊರಗಡೆ ತಗೊಳ್ಳಿಕ್ಕೆ ಹೋದ್ರೆ 4,000 ರೂಪಾಯಿ ಆಗುತ್ತೆ. ಸ್ಟ್ಯಾಂಡು, ಬಾಕ್ಸು ವಿತ್ ಹುಳ ಎಲ್ಲ ಸೇರಿಬಿಟ್ಟು. ನಾವು ಇಂಡಿವಿಜುವಲ್ ಆಗಿ ಮಾಡಬೇಕು ಇಂಟ್ರೆಸ್ಟ್ ಇರೋದು ಬೇಕಾದ್ರೆ 1-2 ಬಾಕ್ಸ್ ತೊಗೊಂಡ್ಬಿಟ್ಟು ಆ ಥರ ಕಲಿತು ಫಸ್ಟು ಆಮೇಲೆ ತಗೋಬೋದು. ಸ್ಕೀಮಲ್ಲಿ ಏನಾದ್ರು ಫಂಡ್ ಇತ್ತು ಅಂದರೆ ಅಲ್ಲಿ ತಗೊಂಡ್ಬಿಟ್ಟು ಮಾಡ್ಕೊಂಡು ಹೋಗೋದು. ನಾವು ಮಾಡಿದಾಗ ಅವಾಗ ಫಂಡ್ ರಿಲೀಸ್ ಆಗಿತ್ತು. ನಮಗೂ ಎಲ್ಲ 10 ಕೊಡ್ತೇವೆ ಅಂದರು. ಬೇಡ ಸಾಕು, ನಾವು 4 ಸ್ಟಾರ್ಟ್ ಮಾಡ್ಕೊಂಡು ಆಧಾರ್ ಪಾಣಿ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಆಯಿತು.